ಸ್ನೇಹಿತರೆ, ಮೇಲ್ನೋಟಕ್ಕೆ ರಾಜ್ಯ ಕಾಂಗ್ರೆಸ್ನ ಬಣಬಡಿದಾಟಕ್ಕೆ ಬ್ರೇಕ್ ಬಿದ್ದಿದೆ ಎನ್ನುವ ವಾತಾವರಣ ಕಂಡು ಬರ್ತಾ ಇದೆ. ಆದರೆ ನಿಜಕ್ಕೂ ಕೂಡ ಕಾಂಗ್ರೆಸ್ನಲ್ಲಿ ಎಲ್ಲವೂ ಕೂಡ ಸರಿಯಾಗೋಯ್ತಾ? ಮುಖ್ಯಮಂತ್ರಿ ಬದಲಾವಣೆ ವಿಚಾರ ಸಂಪೂರ್ಣವಾಗಿ ಬ್ರೇಕ್ ಬಿತ್ತ ಅನ್ನುವ ಒಂದು ಅನುಮಾನಗಳು ನಮ್ಮೆಲ್ಲರನ್ನು ಕೂಡ ಕಾಡ್ತಾ ಇದ್ದಾವೆ. ಆದರೆ ನಿಜಕ್ಕೂ ಕೂಡ ಈ ಧರ್ಮಸ್ಥಳದ ಕೇಸ್ ವಿಚಾರ ಹಾಗೂ ರಾಹುಲ್ ಗಾಂಧಿ ಅವರು ಬಿಹಾರದ ಚುನಾವಣೆಯಲ್ಲಿ ಒಂದು ಯಾತ್ರೆಯನ್ನು ನಡೆಸ್ತಿರೋ ಕಾರಣಕ್ಕೆ ಇದೀಗ ಮೇಲ್ನೋಟಕ್ಕೆ ರಾಜ್ಯದ ಕಾಂಗ್ರೆಸ್ನ ಭಿನ್ನಮತಕ್ಕೆ ಬ್ರೇಕ್ ಬಿದ್ದಂತಹ ಒಂದು ಭಾವನೆಗಳು ಬರ್ತಾ ಇದ್ದಾವೆ. ಆದರೆ ನಿಜಕ್ಕೂ ಕೂಡ ತೆರೆಮರೆಯಲ್ಲಿ ರಾಜ್ಯ ಕಾಂಗ್ರೆಸ್ನಲ್ಲಿ ಬಹುದೊಡ್ಡ ರಾಜಕೀಯ ಕ್ರಾಂತಿ ಆಗ್ತಾ ಇದೆ ಅನ್ನುವ ಒಂದು ಮಾಹಿತಿಗಳು ಸಿಗ್ತಾ ಇದ್ದು, ಇದೀಗ ಸಿದ್ದರಾಮಯ್ಯ ಬಣ ಡಿ ಕೆ ಶಿವಕುಮಾರ್ ವಿರುದ್ಧ ಪ್ರಮುಖ ಬೇಡಿಕೆಯೊಂದನ್ನು ತಮ್ಮ ಹೈಕಮಾಂಡ್ ನಾಯಕರ ಮುಂದೆ ಸಲ್ಲಿಸೋದ್ರ ಮೂಲಕ ಇದೀಗ ರಾಜ್ಯದಲ್ಲಿ ಒಂದು ರೀತಿಯ ಬಣ ಬಡಿದಾಟಕ್ಕೆ ಅಂತಿಮ ಕ್ಲೈಮ್ಯಾಕ್ಸ್ ಹಂತಕ್ಕೆ ಬಂದು ನಿಂತಿದೆ ಎನ್ನುವ ಮಾತುಗಳು ಕೇಳಿ ಬರ್ತಾ ಇದ್ದಾವೆ. ಒಂದು ಕಡೆ ಸಿದ್ದರಾಮಯ್ಯ ಬಣ ಡಿ ಕೆ ಶಿವಕುಮಾರ್ ವಿರುದ್ಧ ಒಂದು ಪ್ರಮುಖ ಅಸ್ತ್ರವನ್ನು ಇದೀಗ ಪ್ರಯೋಗ ಮಾಡ್ತಾ ಇದ್ದು, ಎರಡರಲ್ಲೊಂದು ತೀರ್ಮಾನ ಆಗಲೇಬೇಕು ಅನ್ನುವ ಬೇಡಿಕೆಯನ್ನು ತಮ್ಮ ಹೈಕಮಾಂಡ್ ನಾಯಕರ ಮುಂದೆ ಬಿಹಾರ ಚುನಾವಣೆಯ ಪ್ರಚಾರದ ಸಂದರ್ಭದಲ್ಲಿಯೇ ಸುದೀರ್ಘವಾದ ಮಾತುಕತೆಯನ್ನು ನಡೆಸಿದೆ ಅನ್ನುವ ಮಾತುಗಳು ಕೂಡ ಕೇಳಿ ಬರ್ತಾ ಇದ್ದಾವೆ. ಬನ್ನಿ ಸ್ನೇಹಿತರೆ, ಹಾಗಾದರೆ ನಿಜಕ್ಕೂ ಕೂಡ ಸಿದ್ದರಾಮಯ್ಯ ಬಣ ತಮ್ಮ ಹೈಕಮಾಂಡ್ ನಾಯಕರ ಮುಂದೆ ಇಟ್ಟಿರ್ತಕ್ಕಂಥ ಬೇಡಿಕೆ ಏನು, ಆ ಒಂದು ಬೇಡಿಕೆಗೆ ಕಾಂಗ್ರೆಸ್ನ ಹೈಕಮಾಂಡ್ ನಾಯಕರು ಯಾವ ರೀತಿಯ ಒಂದು ಸ್ಪಂದನೆಯನ್ನು ಮಾಡಿದ್ದಾರೆ ತಿಳ್ಕೊಂಡು ಬರೋಣ. ಅದಕ್ಕಿಂತ ಮುಂಚೆ ನೀವಿನ್ನು ನನ್ನ ಇಟ್ಗೆಯ ಮಂತ್ ಯೂಟ್ಯೂಬ್ ಚಾನಲ್ಗೆ ಸಬ್ಸ್ಕ್ರೈಬ್ ಮಾಡ್ಕೊಂಡಿಲ್ಲ ಅಂದರೆ ದಯವಿಟ್ಟು ಸಬ್ಸ್ಕ್ರೈಬ್ ಮಾಡಿಕೊಂಡು ಬೆಲ್ ಬಟನ್ನ ಕ್ಲಿಕ್ ಮಾಡಿ. ನಾನು ಕೊಡ್ತಕ್ಕಂಥ ಮಾಹಿತಿ ನಿಮ್ಗೆ ಇಷ್ಟ ಆಗಿದ್ದರೆ ಈ ವಿಡಿಯೋಗೆ ಲೈಕ್ ಮಾಡಿ, ಶೇರ್ ಮಾಡಿ, ಕಮೆಂಟ್ ಮಾಡಿ. ಸ್ನೇಹಿತರೆ, ಹಿಂದುಳಿದ ವರ್ಗದ ಅದರಲ್ಲೂ ಕೂಡ ದಲಿತ ಸಮುದಾಯಕ್ಕೆ ಸೇರಿದಂತಹ KN ರಾಜಣ್ಣ ಅವರನ್ನ ಕಾಂಗ್ರೆಸ್ ಹೈಕಮಾಂಡ್ ಅತ್ಯಂತ ಅವಮಾನಕರ ರೀತಿಯಲ್ಲಿ ಸಂಪುಟದಿಂದ ವಜಾಗೊಳಿಸಿತು. ಅದಾದ ನಂತರ ಕಾಂಗ್ರೆಸ್ ಹೈಕಮಾಂಡ್ ಒಂದು ಸ್ಪಷ್ಟ ನಿರ್ಧಾರಕ್ಕೆ ಬಂದಿದೆ. ನಾವು ರಾಜ್ಯದ ಸರ್ಕಾರದ ವಿಚಾರದಲ್ಲಿ ಏನೇ ಒಂದು ತೀರ್ಮಾನವನ್ನು ತೆಗೆದುಕೊಂಡ್ರೂ ಕೂಡ ಯಾರು ಚಕಾರವನ್ನು ಎತ್ತೋಂಗಿಲ್ಲ ಅನ್ನುವ ಒಂದು ಸ್ಪಷ್ಟ ಸಂದೇಶವನ್ನು ರವಾನಿಸಿದೆ. ಆ ಕಾರಣಕ್ಕೆ ಕಾಂಗ್ರೆಸ್ನ ಭಿನ್ನಮತಕ್ಕೆ ಬ್ರೇಕ್ ಬಿದ್ದಿದೆ ಎನ್ನುವ ಮಾತುಗಳು ಕೇಳಿ ಬರ್ತಾ ಇದ್ವು. ಆದರೆ ನಿಜಕ್ಕೂ ಕೂಡ ಈ ಒಂದು ವಾತಾವರಣ ರಾಜ್ಯ ಕಾಂಗ್ರೆಸ್ನಲ್ಲಿದೆಯಾ? ಎರಡೂ ಬಣದ ನಾಯಕರು ಈಗ ಸುಮ್ಮನಾಗಿದ್ದಾರೆ ಅನ್ನುವ ಪ್ರಶ್ನೆಗಳು ಹುಟ್ಕೊಳ್ಳೋದು ಸಹಜ. ಮೇಲ್ನೋಟಕ್ಕೆ ನಾವು ನೋಡೋ ಪ್ರಕಾರ ಎಲ್ಲವೂ ಕೂಡ ಸರಿಯಾಗಿದೆ. ಈಗ ಮುಖ್ಯಮಂತ್ರಿ ಬದಲಾವಣೆ ವಿಚಾರ ಚರ್ಚೆ ಇಲ್ಲ, ಇನ್ನೊಂದು ಕಡೆ ಡಿ ಕೆ ಶಿವಕುಮಾರ್ ಕೂಡ ಯಾವುದೇ ರೀತಿಯ ಒಂದು ಹೇಳಿಕೆಗಳನ್ನು ಕೊಡ್ತಾ ಇಲ್ಲ. ಆದರೆ ಇದೀಗ ಸಿದ್ದರಾಮಯ್ಯ ಬಣ ಒಂದು ಅಂತಿಮ ತೀರ್ಮಾನಕ್ಕೆ ಬಂದಿದ್ದು ತಮ್ಮ ಹೈಕಮಾಂಡ್ ನಾಯಕರ ಮುಂದೆ ಒಂದು ಪ್ರಮುಖ ಬೇಡಿಕೆಯನ್ನು ಇಟ್ಟಿದೆ ಅನ್ನುವ ಮಾತುಗಳು ಕೇಳಿ ಬರ್ತದೆ. ಹೌದು ಸ್ನೇಹಿತರೆ, ಈಗಾಗಲೇ KN ರಾಜಣ್ಣ ಅವರು ವೋಟ್ ಚೋರಿ ವಿಚಾರಕ್ಕೆ ಸಂಬಂಧಪಟ್ಟಂತೆ ತಮ್ಮ ಪಕ್ಷದ ನಾಯಕನ ವಿರುದ್ಧ ಒಂದು ಮಾತನ್ನು ಆಡಿದ್ರು ಅನ್ನೋ ಕಾರಣಕ್ಕೆ ಯಾವುದೇ ಒಂದು ಮುಲಾಜಿಗೆ ಒಳಗಾಗದಂತೆ ಆ KN ರಾಜಣ್ಣ ಅವರನ್ನ ಸಂಪುಟದಿಂದ ವಜಾಗೊಳಿಸಲಾಯಿತು. ಅವ್ರು ನಾನು ರಾಜೀನಾಮೆ ಕೊಡ್ತೀನಿ ಅಂದ್ರು ಅದಕ್ಕೆ ಅವಕಾಶವನ್ನು ಕೊಡದೆ ಅತ್ಯಂತ ಅವಮಾನಕರ ರೀತಿಯಲ್ಲಿ KN ರಾಜಣ್ಣ ಅವರನ್ನ ವಜಾಗೊಳಿಸೋ ತೀರ್ಮಾನಕ್ಕೆ ಕಾಂಗ್ರೆಸ್ ಹೈಕಮಾಂಡ್ ಬಂದಿತ್ತು. ಇದೀಗ KN ರಾಜಣ್ಣನವರ ಪರವಾಗಿ ಹಿಂದುಳಿದ ವರ್ಗಗಳೆಲ್ಲ ಒಂದು ಒಗ್ಗಟ್ಟನ್ನು ಪ್ರದರ್ಶನ ಮಾಡ್ತಾ ಇದ್ದಾವೆ. ಮುಂದಿನ ತಿಂಗಳು ಅಂದರೆ ಸೆಪ್ಟೆಂಬರ್ 5 ಮತ್ತು 6ನೇ ತಾರೀಕು ದೆಹಲಿಯಲ್ಲಿ ರಾಜಣ್ಣ ಬೆಂಬಲಿಗ ಸುಮಾರು 50ರಿಂದ 60 ಕಾರ್ಯಕರ್ತರೊಂದಿಗೆ ಒಂದು ಬೃಹತ್ ಪ್ರತಿಭಟನೆಯನ್ನು ನಡೆಸಬೇಕು ಅನ್ನುವ ತೀರ್ಮಾನಕ್ಕೂ ಕೂಡ ಹಿಂದುಳಿದ ವರ್ಗದ ಒಂದು ಒಕ್ಕೂಟ ಬಂದಿದೆ ಎನ್ನುವ ಮಾತುಗಳು ಕೇಳಿ ಬರ್ತವೆ. KN ರಾಜಣ್ಣನವರನ್ನ ಸಂಪುಟಕ್ಕೆ ವಾಪಸ್ ತೆಗೆದುಕೊಳ್ಬೇಕು, ಇಲ್ಲದೆ ಹೋದರೆ KN ರಾಜಣ್ಣ ಅವರು ಬೇರೆಯಾದಂಥ ನಿರ್ಧಾರವನ್ನು ತೆಗೆದುಕೊಳ್ತಾರೆ ಅನ್ನುವ ಅಂತಿಮ ಸಂದೇಶವನ್ನು ತನ್ನ ಹೈಕಮಾಂಡ್ ನಾಯಕರಿಗೆ ತಲುಪಿಸ್ತಕ್ಕಂಥ ಪ್ರಯತ್ನಕ್ಕೆ ರಾಜಣ್ಣ ಬೆಂಬಲಿಗರು ಒಂದು ಸಿದ್ಧತೆಯನ್ನು ಮಾಡ್ಕೊಳ್ತಿದ್ದಾರೆ. ಈ ನಡುವೆ ಸಿದ್ದರಾಮಯ್ಯ ಬಣ ಕೂಡ ಮೊನ್ನೆ ಇವತ್ತು ಕೂಡ ಅಲ್ಲಿ ಬಿಹಾರದಲ್ಲಿ ಒಂದು ಪ್ರಮುಖ ರ್ಯಾಲಿಯಲ್ಲಿ ಪಾಲ್ಗೊಳ್ತಾ ಇದೆ. ಈ ಸಂದರ್ಭದಲ್ಲಿ ಸಿದ್ದರಾಮಯ್ಯ ಎಲ್ಲ ವರ್ಗಗಳನ್ನು ಪ್ರತಿನಿಧಿಸ್ತಕ್ಕಂಥ ಕಾಂಗ್ರೆಸ್ನ ನಾಯಕರನ್ನು ಕರೆದುಕೊಂಡು ಬಿಹಾರದ ಒಂದು ಪ್ರವಾಸವನ್ನು ಕೈಗೊಂಡಿದ್ದಾರೆ. ಈ ಸಂದರ್ಭದಲ್ಲಿ ರಾಹುಲ್ ಗಾಂಧಿ ಹಾಗೂ KC ವೇಣುಗೋಪಾಲ್ ಅವರ ಜೊತೆ ಸುದೀರ್ಘವಾದ ಒಂದು ಚರ್ಚೆಯನ್ನು ಕೂಡ ಈ ಸಿದ್ದರಾಮಯ್ಯ ಬಣ ನಡೆಸಿದೆ ಅನ್ನುವ ಮಾಹಿತಿಗಳು ಸಿಗ್ತಾ ಇದ್ದು, ಸಿದ್ದರಾಮಯ್ಯ ಬಣ ಒಂದು ಪ್ರಮುಖ ಬೇಡಿಕೆಯನ್ನು ತಮ್ಮ ಹೈಕಮಾಂಡ್ ನಾಯಕರ ಮುಂದೆ ಇಟ್ಟಿದೆ. ಆ ಪ್ರಮುಖ ಬೇಡಿಕೆ ಏನು ಅಂದರೆ, ರಾಜಣ್ಣನವರ ವಿರುದ್ಧ ಯಾವ ರೀತಿ ನೀವು ಕ್ರಮವನ್ನು ತೆಗೆದುಕೊಂಡ್ರೋ ಅದೇ ರೀತಿಯ ಕ್ರಮವನ್ನು ಈ ಡಿ ಕೆ ಶಿವಕುಮಾರ್ ವಿರುದ್ಧ ಕೂಡ ತೆಗೆದುಕೊಳ್ಬೇಕು. ರಾಜಣ್ಣ ವೋಟ್ ಚೋರಿ ವಿಚಾರಕ್ಕೆ ಸಂಬಂಧಪಟ್ಟಂತೆ ರಾಹುಲ್ ಗಾಂಧಿ ಅವರ ವಿರುದ್ಧ ಏನೋ ನೇರವಾಗಿ ಆರೋಪವನ್ನು ಮಾಡಿರಲಿಲ್ಲ. ನಮ್ಮದೇ ಸರ್ಕಾರ ಇತ್ತು, ಏನಾದರೂ ಮತದಾರರ ಪಟ್ಟಿಯಲ್ಲಿ ತಪ್ಪಾಗಿದ್ರೆ ನಾವು ನೋಡ್ಕೊಳ್ಬೇಕಾಗಿತ್ತು, ಅದು ನಮ್ಮದೇ ತಪ್ಪು ಅನ್ನೋ ಹೇಳಿಕೆಯನ್ನು ರಾಜಣ್ಣ ಕೊಟ್ಟಿದ್ರು. ಆ ಹೇಳಿಕೆಯನ್ನು ಕೊಟ್ಟರೂ ಕೂಡ ರಾಜಣ್ಣನವರ ಹೇಳಿಕೆಯನ್ನು ತಿರುಚಿ ಹೈಕಮಾಂಡ್ಗೆ ಡಿ ಕೆ ಶಿವಕುಮಾರ್ ಬಣ ಸಾಕಷ್ಟು ವಿಚಾರಗಳನ್ನು
ತಲುಪಿಸಿತ್ತು. ಆ ಕಾರಣಕ್ಕೆ ಹೈಕಮಾಂಡ್ ಒಂದು ಪ್ರಮುಖ ನಿರ್ಧಾರಕ್ಕೆ ಬಂದು ರಾಜಣ್ಣನವರನ್ನು ವಜಾಗೊಳಿಸಿತು ಅನ್ನೋ ಆರೋಪ ರಾಜಣ್ಣ ಬೆಂಬಲಿಗರು ಇದೀಗ ಡಿ ಕೆ ವಿರುದ್ಧ ಮಾಡ್ತಿದ್ದಾರೆ. ಇನ್ನೊಂದು ಕಡೆ ಮೊನ್ನೆ ಸದನ ನಡೀತಕ್ಕಂಥ ಸಂದರ್ಭದಲ್ಲಿ ಡಿ ಕೆ ಶಿವಕುಮಾರ್ ಏನು RSSನ ಪ್ರಾರ್ಥನಾ ಗೀತೆಯನ್ನು ಆಡಿದ್ರು. ಆ ಪ್ರಾರ್ಥನಾ ಗೀತೆಯ ಆಡಿದಂತಹ ಒಂದು ಸಂಪೂರ್ಣ ವಿಡಿಯೋದ ಸಮೇತ ಅದನ್ನ ಟ್ರಾನ್ಸ್ಲೇಟ್ ಮಾಡಿ ರಾಹುಲ್ ಗಾಂಧಿ ಅವರ ಕೈಗೆ ಇದೀಗ ಸಿದ್ದು ಬಣ ಕೊಟ್ಟಿದೆ ಅನ್ನುವ ಮಾತುಗಳು ಕೇಳಿ ಬರ್ತದೆ. ಸಿದ್ದು ಬಣದಲ್ಲಿ ಏನು ಬಿಹಾರ ಪ್ರವಾಸವನ್ನು ಕೈಗೊಂಡಿರ್ತಕ್ಕಂಥ KJ ಜಾರ್ಜ್, ಡಾಕ್ಟರ್ MC ಸುಧಾಕರ್, BK ಹರಿಪ್ರಸಾದ್, ಸಿದ್ದರಾಮಯ್ಯ, ರಾಜಕೀಯ ಒಂದು ಸಲಹೆಗಾರರಾಗಿರ್ತಕ್ಕಂಥ ಪೊನ್ನಣ್ಣ, ಇನ್ನಿತರ ನಾಯಕರ ನಿಯೋಗ ರಾಹುಲ್ ಗಾಂಧಿ ಅವರನ್ನ ಭೇಟಿ ಆಯಿತು. ಆ ಸಂದರ್ಭದಲ್ಲಿ ರಾಹುಲ್ ಗಾಂಧಿ ಈ ಒಂದು ಬಣದ ನಾಯಕರಿಗೆ ಒಂದು ಮಾತನ್ನ ಹೇಳಿದರು. ದಯವಿಟ್ಟು ನಾನೀಗ ನನ್ನ ಸಂಪೂರ್ಣ ಗಮನವನ್ನ ಈ ಬಿಹಾರದ ಚುನಾವಣೆಯ ಮೇಲೆ ಕೇಂದ್ರೀಕರಿಸ್ತಾ ಇದ್ದೀನಿ. ಈ ಒಂದು ಸಂದರ್ಭದಲ್ಲಿ ನೀವು ಯಾವುದೇ ಕಾರಣಕ್ಕೂ ನಿಮ್ಮ ರಾಜ್ಯದ ತಕರಾರನ್ನು ತಂದು ನನ್ನ ಮುಂದೆ ಇಡಬೇಡ್ರಿ ಅನ್ನುವ ಹೇಳಿಕೆಯನ್ನ ರಾಹುಲ್ ಗಾಂಧಿ ಈ ಬಣಕ್ಕೆ ಕೊಟ್ಟರು ಅನ್ನುವ ಮಾತುಗಳು ಕೇಳಿ ಬರ್ತವು. ಅದಾದ ನಂತರ ಈ ಒಂದು ನಿಯೋಗ AICCಯ ಪ್ರಧಾನ ಕಾರ್ಯದರ್ಶಿ ಆಗಿರ್ತಕ್ಕಂಥ KC ವೇಣುಗೋಪಾಲ್ ಅವರನ್ನ ಭೇಟಿಯಾಗುತ್ತೆ. KC ವೇಣುಗೋಪಾಲ್ ಅತ್ಯಂತ ಸಮಾಧಾನವಾಗಿ ಇವರು ಹೇಳ್ತಕ್ಕಂಥ ಎಲ್ಲಾ ಅಹವಾಲುಗಳನ್ನು ಕೂಡ ಕೇಳ್ತಾರೆ. ಈ ಸಂದರ್ಭದಲ್ಲಿ ಸಿದ್ದರಾಮಯ್ಯ ಬಣ ಒಂದು ಪ್ರಮುಖ ಬೇಡಿಕೆಯನ್ನ ವೇಣುಗೋಪಾಲ್ ಅವರ ಮುಂದಿಟ್ಟಿದೆ ಅನ್ನುವ ಮಾಹಿತಿಗಳು ಸಿಗ್ತಾ ಇದ್ದಾವೆ. ಆ ಬೇಡಿಕೆ ಏನು ಅಂದ್ರೆ, ರಾಜಣ್ಣನವರನ್ನ ಹಿಂದುಳಿದ ವರ್ಗದವರು ಅಥವಾ ದಲಿತ ಸಮುದಾಯಕ್ಕೆ ಸೇರಿದವರು ಅನ್ನೋ ಒಂದೇ ಕಾರಣಕ್ಕೆ ಅವರನ್ನ ಸಂಪುಟದಿಂದ ವಜಾ ಮಾಡಿದ್ರಲ್ಲ, ಈಗ RSSನ ಗೀತೆಯನ್ನ ಸದನದಲ್ಲೇ DK ಶಿವಕುಮಾರ್ ಆಡಿದರೆ, ಧರ್ಮಸ್ಥಳದ SIT ವಿಚಾರಕ್ಕೆ ಸಂಬಂಧಪಟ್ಟಂತ ಕೂಡ ಸರ್ಕಾರದ ವಿರುದ್ಧ ಒಂದು ನಿಲುವನ್ನ DK ಶಿವಕುಮಾರ್ ತೆಗೆದುಕೊಂಡಿದ್ದಾರೆ. ಆ ಕಾರಣಕ್ಕೆ DK ಶಿವಕುಮಾರ್ ಅವರ ವಿರುದ್ಧ ಕೂಡ ಒಂದು ಶಿಸ್ತು ಕ್ರಮವನ್ನು ತೆಗೆದುಕೊಳ್ಳ್ರಿ. ಒಂದು ವೇಳೆ DK ಶಿವಕುಮಾರ್ ಅನ್ನ ನೀವು ಕ್ಷಮಿಸೋದೇ ಆದ್ರೆ ರಾಜಣ್ಣನವರಿಗೂ ಕೂಡ ಕ್ಷಮೆಯನ್ನ ಕೊಡಿ. ಈ ಎರಡು ಬೇಡಿಕೆಗಳನ್ನ ಇದೀಗ ಸಿದ್ದರಾಮಯ್ಯ ಬಣ ವೇಣುಗೋಪಾಲ್ ಮುಂದೆ ಇಟ್ಟಿದೆ ಎನ್ನುವ ಮಾತುಗಳು ಕೇಳಿ ಬರ್ತವೆ. ಒಂದ್ ಕಡೆ KPCC ಅಧ್ಯಕ್ಷ ಹಾಗೂ ರಾಜ್ಯದ ಉಪಮುಖ್ಯಮಂತ್ರಿ ಕೂಡ ಆಗಿರ್ತಕ್ಕಂಥ DK ಶಿವಕುಮಾರ್ ಪಕ್ಷದ ತತ್ವ ಸಿದ್ಧಾಂತದ ವಿರುದ್ಧ ಸದನದಲ್ಲಿ RSSನ ಗೀತೆಯನ್ನು ಆಡಿರ್ತಕ್ಕಂಥದ್ದು ಈಗ ಅವರ ಕುರ್ಚಿಗೆ ದೊಡ್ಡ ಕಂಟಕವನ್ನು ತಂದಿಟ್ಟಿದೆ ಎನ್ನುವ ಮಾತುಗಳು ಈಗಾಗಲೇ ಚರ್ಚೆ ಆಗ್ತಿದ್ದಾವೆ. ಒಂದ್ ಕಡೆ ಈ ಸಿದ್ದು ಬಣ ಒಂದು ಆಪ್ಷನ್ ಅನ್ನು ಕೂಡ ತಮ್ಮ ರಾಷ್ಟ್ರೀಯ ನಾಯಕರಿಗೆ ಕೊಟ್ಟಿದೆ. ಅದೇನಂದ್ರೆ, ಒಂದು ವೇಳೆ ಈ DK ಶಿವಕುಮಾರ್ ಮಾಡಿರ್ತಕ್ಕಂಥ ತಪ್ಪು ದೊಡ್ಡದಲ್ಲ ಅನ್ನೋದಾದ್ರೆ ಅವರನ್ನ ಅಟ್ಲೀಸ್ಟ್ KPCC ಅಧ್ಯಕ್ಷ ಹುದ್ದೆಯಿಂದಾದರೂ ಕೆಳಗಿಳಿಸಿ. ಅವರು ಬೇಕಾದ್ರೆ ಉಪಮುಖ್ಯಮಂತ್ರಿ ಸ್ಥಾನದಲ್ಲಿ ಮುಂದುವರಿಲಿ, ನಮ್ದೇನೋ ತಕರಾರಿಲ್ಲ. ಆದರೆ ಒಬ್ಬ KPCC ಅಧ್ಯಕ್ಷನಾಗಿ ಪಕ್ಷದ ತತ್ವ ಸಿದ್ಧಾಂತವನ್ನ ಕಟ್ಟುನಿಟ್ಟಾಗಿ ಪಾಲನೆ ಮಾಡಬೇಕಾಗಿರ್ತಕ್ಕಂಥದ್ದು ಒಬ್ಬ ಅಧ್ಯಕ್ಷನ ಕರ್ತವ್ಯ. ಈ DK ಶಿವಕುಮಾರ್ ಈ ಒಂದು ಶಿಸ್ತನ್ನು ಉಲ್ಲಂಘಿಸಿದರೆ ಆ ಕಾರಣಕ್ಕೆ ಅವರ ಮೇಲೆ ಸೂಕ್ತ ಕ್ರಮವನ್ನು ತೆಗೆದುಕೊಳ್ಳ್ರಿ ಅನ್ನುವ ಒಂದು ಬೇಡಿಕೆಯನ್ನು ಇದೀಗ ತಮ್ಮ ಹೈಕಮಾಂಡ್ ನಾಯಕರ ಮುಂದೆ ಇಟ್ಟಿದೆ. ಈ ಕಾಂಗ್ರೆಸ್ ನಿಯೋಗದ ಮಾತನ್ನ ಸಂಪೂರ್ಣ ಸಮಾಧಾನದಿಂದ ಆಲಿಸಿರ್ತಕ್ಕಂಥ KC ವೇಣುಗೋಪಾಲ್, ದಯವಿಟ್ಟು ಈ ಬಿಹಾರ ಚುನಾವಣೆ ಮುಗಿಯೋವರೆಗೂ ಕೂಡ ನೀವು ಯಾವುದೇ ಒಂದು ಒತ್ತಡವನ್ನು ನಮ್ಮ ಮೇಲೆ ಹಾಕಬೇಡಿ. ಬಿಹಾರದ ಚುನಾವಣೆಯ ನಂತರ ಈ ವಿಚಾರವಾಗಿ ನಾವು ಸೂಕ್ತ ಕ್ರಮವನ್ನು ತೆಗೆದುಕೊಳ್ತೀವಿ ಅನ್ನುವ ಒಂದು ಭರವಸೆಯನ್ನು ಕೂಡ ಇವರಿಗೆ ಕೊಟ್ಟಿದ್ದಾರೆ ಅನ್ನುವ ಮಾತುಗಳು ಕೇಳಿ ಬರ್ತಾ ಇದ್ದು, ನಿಜಕ್ಕೂ DK ಶಿವಕುಮಾರ್ ತನ್ನ KPCC ಅಧ್ಯಕ್ಷ ಸ್ಥಾನವನ್ನು ಕಳೆದುಕೊಳ್ತಾರ ಅಥವಾ ಈ ರಾಜ್ಯದ ಉಪಮುಖ್ಯಮಂತ್ರಿ ಸ್ಥಾನವನ್ನು ಕಳೆದುಕೊಳ್ತಾರ ಅನ್ನುವ ಚರ್ಚೆಗಳು ಹುಟ್ಕೊಂಡಿದ್ದಾವೆ. ಸ್ನೇಹಿತರೆ, ನಿಮ್ಮ ಅಭಿಪ್ರಾಯದ ಪ್ರಕಾರ ಕಾಂಗ್ರೆಸ್ನ ಹೈಕಮಾಂಡ್ ನಿಜಕ್ಕೂ ಕೂಡ DK ಶಿವಕುಮಾರ್ ವಿರುದ್ಧ ಕ್ರಮವನ್ನು ಕೈಗೊಳ್ಳುತ್ತಾ? ಆ ಮೂಲಕ DK ಶಿವಕುಮಾರ್ ತಾನು ಹೊಂದಿರತಕ್ಕಂಥ 2 ಹುದ್ದೆಗಳ ಪೈಕಿ ಯಾವ ಹುದ್ದೆಯನ್ನ ಕಳೆದುಕೊಳ್ಬಹುದು? ನಿಮ್ಮ ವೈಯಕ್ತಿಕ ಅಭಿಪ್ರಾಯವನ್ನು ಕಮೆಂಟ್ ಮಾಡಿ. ಇದಿಷ್ಟಾಗಿತ್ತು ನನ್ನ ಇವತ್ತಿನ ಈ ವಿಡಿಯೋ. ನಾನು ಕೊಟ್ಟಿರ್ತಕ್ಕಂಥ ಮಾಹಿತಿ ನಿಮ್ಗೆ ಇಷ್ಟ ಆಗಿದ್ರೆ ಈ ವಿಡಿಯೋಗೆ ಲೈಕ್ ಮಾಡಿ, ಶೇರ್ ಮಾಡಿ, ಕಮೆಂಟ್ ಮಾಡಿ. ಧನ್ಯವಾದಗಳು ಸ್ನೇಹಿತರೆ. ಶುಭ ದಿನ.